ನಮಸ್ಕಾರ ಎಲ್ಲರಿಗೂ. ಇಂದು ನಾನು ನನ್ನ ಜೀವನದಲ್ಲಿ ಮರೆಯಲಾಗದ ಒಂದು ದಿನದ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದೇ ನನ್ನ ಡೆಲಿವರಿ ದಿನ. ನನಗೆ ಫುಲ್ ಮಿಕ್ಸ್ಡ್ ಫೀಲಿಂಗ್ಸ್ ಆಗಿತ್ತು. ಟೆನ್ಷನ್, ಹ್ಯಾಪಿನೆಸ್, ಎಕ್ಸೈಟ್ಮೆಂಟ್ ಎಲ್ಲನೂ ಇತ್ತು. ಸೊ ನನಗೆ ಡಾಕ್ಟರ್ ಡ್ಯೂ ಡೇಟ್ ಹೇಳಿದ್ದ ದಿನವೆಂದರೆ 03/09/2025. ಸೊ ಮಿಕ್ಸ್ಡ್ ಫೀಲ್ ಆಗಿರೋದ್ರಿಂದ ಡೆಲಿವರಿ ಹತ್ತಿರ ಬರ್ತಾ ಇತ್ತು. ಅದರ ಒಂದು ವಾರನೂ ಅಲ್ಲ, 2 ದಿನದ ಹಿಂದೆ ನಾವು ಪ್ಲ್ಯಾನ್ ಮಾಡಿದ್ವಿ ಟ್ರಿಪ್ಪಿಗೆ ಹೋಗೋಣ ಅಂತ, ಸ್ವಲ್ಪ ರಿಲ್ಯಾಕ್ಸ್ ಆಗೋಕೆ. ಎಲ್ಲಿ ಟ್ರಿಪ್ಪಿಗೆ ಹೋಗುವ ಅಂತ ಪ್ಲ್ಯಾನ್ ಮಾಡಿದ್ವಿ ಅಂತ ಹೇಳಿದರೆ, ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ನೋಡೋಕ್ಕೆ ಹೋಗೋಣ ಅಂತ. ಶಾರ್ಟ್ ಟ್ರಿಪ್ ಅಂತೇಳಿ 1 ಡೇ ಟ್ರಿಪ್ ಇತ್ತು. ಬ್ಯಾಂಗ್ಳೂರಲ್ಲಿರುವ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ನೋಡಲಿಕ್ಕೆ ಹೋಗೋಣ ಅಂತ. ಸೊ ಏನು ಹೇಳೋದು, ಏನು ಆ ಟೈಮಲ್ಲಿ ಏನು ಆಗ್ತಿತ್ತು ಅಂತ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ಒಂಥರ ಫುಲ್ ಎಕ್ಸೈಟ್ಮೆಂಟು ಇದೆ, ಟೆನ್ಷನ್ ಕೂಡ ಇದೆ, ಹ್ಯಾಪಿನೆಸ್ ಕೂಡ ಇದೆ, ಎಲ್ಲ ಒಂಥರ ಮಿಕ್ಸ್ಡ್ ಫೀಲಿಂಗ್. ಸೊ ಅದನ್ನು ಒಂದು ಸ್ವಲ್ಪ ಸೈಡಿಗೆ ಇಡೋಕ್ಕೆ ನಾವೇನು ಮಾಡಿದ್ವಿ, ಟ್ರಿಪ್ಪಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಈಗ ನಾನು ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ಬಗ್ಗೆ ತೋರಿಸ್ತೀನಿ, ಹಾಗೆ ನನ್ನ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ನೀವು ನೋಡ್ಕೊಂಡು ಬನ್ನಿ. 39 ವಾರ ಆಗಲೇ ಆಗಿತ್ತು. ಒಂದು ಕ್ಷಣದಲ್ಲಿ ಇನ್ನೆಷ್ಟು ಹೊತ್ತು, ಯಾವಾಗ ಬರ್ತಾನೆ ಅನ್ನೋ ಪ್ರಶ್ನೆ ಕಾಡ್ತಾ ಇತ್ತು. ಅಮ್ಮನಾಗೋ ಹೊತ್ತಿನಲ್ಲಿ ಮನಸ್ಸಿನ ಒಂದು ಬೇರೆ ರೀತಿಯ ಶಾಂತಿ, ಆದರೆ ಅದಕ್ಕೂ ಮುಂಚೆ ಟೆನ್ಷನ್, ಡೌಟ್, ಹ್ಯಾಪಿನೆಸ್ ಇವೆಲ್ಲ ಒಂದೇ ಸಮಯದಲ್ಲಿ ಕ್ಯಾರಿ ಮಾಡ್ತಾ ಇದ್ದೆ. ಡೆಲಿವರಿ ದಿನದ 1 ದಿನ ಮುಂಚೆ ರಿಲ್ಯಾಕ್ಸ್ ಆಗೋದಕ್ಕೆ, ಮನಸ್ಸು ಕಾಮ್ ಮಾಡ್ಕೊಳ್ಳೋದಕ್ಕೂ ನಾವು ಬೆಂಗಳೂರು ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ಗೆ ಹೋಗೋದಾಗಿ ತೀರ್ಮಾನಿಸಿದ್ವಿ. ಬಾಲ್ಯದ ಟೆಕ್ಸ್ಟ್ ಬುಕ್ಗಳಲ್ಲಿ ಓದಿದ ರಾಜನ ಅರಮನೆ ಇಂದು ನನ್ನ ಕಣ್ಣ ಮುಂದೆ ಇತ್ತು. ಪ್ಯಾಲೇಸ್ ಒಳಗೆ ಹೋಗುತ್ತಿದ್ದಂತೆ ಅಲ್ಲಿ ಹೊಮ್ಮುವ ಹಳೆ ಮೈಸೂರು ಗಾಳಿ, ಅಂದರೆ ಅಂದಿನ ಮೈಸೂರಿನ ಸಂಸ್ಕೃತಿ, ಕಲೆ, ಇತಿಹಾಸದ ಮರುಗಾಳಿ ಕೈಲೇಚುಕೊಂಡಂತೆ ಅನಿಸ್ತಾ ಇತ್ತು. ಮರದ ತುಂಬೆಗಳು, ಒಂದು ಕಾಲದಲ್ಲಿ ಟಿಪ್ಪು ಸುಲ್ತಾನ್ ತಾನೇ ನಡೆದು ಹೋದ ಹಾದಿ, ಅದೇ ಹಾದಿ ಮೇಲೆ ನಾನು ನನ್ನ ಫ್ಯೂಚರ್ ಬೇಬಿ ಜೊತೆಗೆ ನಡೆದು ಹೋಗುತ್ತಿದ್ದೆ. ಅಪಾರ ಶಾಂತಿ, ಹಸಿರು ತುಂಬಿದ ಪರಿಸರ, ಬೇಸಿಗೆಯಲ್ಲಿ ಟಿಪ್ಪು ಸುಲ್ತಾನ್ ಕೂಲ್ ಆಗಿರೋಕೆ ಕಟ್ಟಿದ ಪ್ಯಾಲೇಸ್, ಅದರ ಆರ್ಕಿಟೆಕ್ಚರ್, ಅದರ ಸ್ಟೋರಿ ಎಲ್ಲವೂ ನನ್ನ ಡೆಲಿವರಿ ಮೈಂಡ್ ಸ್ಟ್ರೆಸ್ಸನ್ನು ಕಂಪ್ಲೀಟಾಗಿ ಕಾಮ್ ಮಾಡ್ತಾ ಇತ್ತು. ನಾನು ಸ್ಲೋ ಆಗಿ ವಾಕಿಂಗ್ ಮಾಡ್ತಾ ಇದ್ದೆ. ನನ್ನ ಗಂಡ ಕೈ ಹಿಡಿದು ಸ್ಲೋ ಅಂತ ಪ್ರತಿ 5 ಸ್ಟೆಪ್ಸಿಗೆ ಚೆಕ್ ಮಾಡ್ತಾ ಇದ್ದರು. ಅಲ್ಲಿ ಆಗಿದ್ದ ಲೈಟ್ ಬ್ರೀಸ್ ನನ್ನ ಚೀಕ್ಸ್ಗೆ ತಾಗುವಾಗ ಇಷ್ಟು ಕಾಮ್ ಆಗಿರೋ ಫೀಲಿಂಗ್ ನನಗೆ ಬೇಕಿತ್ತು ಎಂಬ ಥಾಟ್ ಬಂದಿತ್ತು. ಆವತ್ತಿನ ಫೋಟೋಸ್ ನೋಡಿದರೆ ಜಸ್ಟ್ ಮೆಮೊರೀಸ್ ಅಲ್ಲ, ಅದೊಂದು ಚಾಪ್ಟರ್ ಬಿಗಿನಿಂಗ್ ಫೀಲ್ ಕೊಡುತ್ತದೆ. ನನಗೆ ಯಾವ ಪೇನ್ ಇರಲಿಲ್ಲ, ಯಾವ ಡಿಸ್ಕಂಫರ್ಟ್ ಇರಲಿಲ್ಲ. ಬಾಡಿ ಫುಲ್ ರಿಲ್ಯಾಕ್ಸ್ಡ್ ಮತ್ತು ಮೈಂಡು ಹೇಳ್ತಿತ್ತು, ಡೆಲಿವರಿ ಇನ್ನೇನು ಬಂತು, ಆದರೆ ಇವತ್ತು ನೀನು ಕಾಮ್ ಆಗಿದ್ದೀಯಾ, ಅದು ಸಾಕು ಅಂತ. ಆ ಟ್ರಿಪ್ ನನ್ನ ಡೆಲಿವರಿಗೆ ಮೆಂಟಲಿ ಪ್ರಿಪೇರ್ ಮಾಡಿತ್ತು. ನನ್ನ ಫಿಯರ್ 50% ಅಷ್ಟು ರಿಲೀಸ್ ಆಯಿತು. ಪ್ಯಾಲೇಸ್ ಹೊರ ಬರ್ತಿದ್ದಾಗ ನಾನು ಲಿಟ್ರಲಿ ಮೈಂಡ್ನಲ್ಲಿ ಹೇಳ್ಕೊಂಡೆ, ಮುಂದಿನ ಬಾರಿ ಇಲ್ಲಿ ಬಂದಾಗ ನಮ್ಮ ಜೊತೆಗೆ ನಮ್ಮ ಬೇಬಿ ಇರ್ತಾನೆ. ಈ ಥಾಟ್ ನನ್ನ ಮೈಂಡ್ಗೆ ತುಂಬ ಹ್ಯಾಪಿನೆಸ್ ಕೊಟ್ಟಿತ್ತು. ಅಲ್ಲಿನಂತೆ ನಂದಿ ಸ್ಟ್ಯಾಚು ಮುಂದೆ ನಿಂತು ಒಂದು ಫೈನಲ್ ಪಿಕ್ ತೆಗೆದೆವು. ಅದು ನನಗೆ ಡೆಲಿವರಿ ಜರ್ನಿಗೆ ಒಂದು ಲಾಸ್ಟ್ ಪೀಸ್ಫುಲ್ ಫೋಟೋಗ್ರಾಫ್ ಆಗಿತ್ತು. ಡಾಕ್ಟರ್ ನನಗೆ ಹೇಳಿರೋ ಡ್ಯೂ ಡೇಟ್ ಬಂದುಬಿಟ್ಟು 3rd September 2025. ಆ ದಿನ ಬರೋಕ್ಕೆ 2-3 ದಿನ ಬಾಕಿ ಇದ್ದರೂ ನನಗೆ ಲೇಬರ್ ಆಗಲಿ ವಾಟರ್ ಬ್ರೇಕ್ ಆಗಲಿ ಯಾವುದು ಕೂಡ ಇರಲಿಲ್ಲ. ಸೆಪ್ಟೆಂಬರ್ 3rd ಡ್ಯೂ ಡೇಟ್ ಆಗಿರೋದ್ರಿಂದ ನಾವು Cloud9 ಹಾಸ್ಪಿಟಲ್, ಎಲೆಕ್ಟ್ರಾನಿಕ್ ಸಿಟಿ, ಬ್ಯಾಂಗ್ಳೂರಿಗೆ ಪ್ರೀವಿಯಸ್ ಡೇ 10 PM ಹೋಗಿದ್ವಿ. ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ 12 midnight ಆಗಿತ್ತು. ಹಾಸ್ಪಿಟಲಿಗೆ ಅಡ್ಮಿಟ್ ಆಗೋ ಫೀಲಿಂಗ್ಸ್, ಅದರ ಟೆನ್ಷನ್, ಅದರ ಎಕ್ಸೈಟ್ಮೆಂಟ್ ಇವು ಮಿಕ್ಸ್ಡ್ ಆಗಿ ನಾನು ಹಾಫ್ ಸ್ಲೀಪ್ ಹಾಫ್ ನರ್ವಸ್ ಆಗಿದ್ದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ 2 or 3 AM ಡಾಕ್ಟರ್ ಯುಟೇರಿನ್ಗೆ ಲೇಬರ್ ಇಂಡ್ಯೂಸಿಂಗ್ ಜೆಲ್ ಏನಿತ್ತು ಅದನ್ನು ಇಂಟ್ರೊಡ್ಯೂಸ್ ಮಾಡಿದರು. ದ್ಯಾಟ್ ಮೂಮೆಂಟ್ ನಾವು ಸ್ಟಾರ್ಟಿಂಗ್ ಡೆಲಿವರಿ ಟೈಮ್ ರಿಯಲಿ ಕ್ಲೋಸ್ ಅಂತ ನನಗೆ ಫೀಲ್ ಆಯಿತು. 1 hour ಕಾಮ್ ಇದ್ದೆ, ಬಟ್ 1 hour ನಂತರ ನೆಕ್ಸ್ಟ್ ಸ್ಟೆಪ್ ಶುರು ಆಯಿತು. ಆಲ್ಮೋಸ್ಟ್ 10 AM ಸುಮಾರಿಗೆ IV ಮೂಲಕ ಪೇನ್ ಇಂಡ್ಯೂಸಿಂಗ್ ಡ್ರಿಪ್ ಹಾಕಿದ್ರು. ಇದಾದ ಮೇಲೆ ಗ್ರ್ಯಾಜುವಲಿ ಪೇನ್ ಏನಿತ್ತು ಅದು ಹೆಚ್ಚಾಗುತ್ತಾ ಹೋಯಿತು. ಫಸ್ಟ್ ಮೈಲ್ಡ್ ಕ್ರ್ಯಾಂಪ್ ಇತ್ತು, ನಂತರ ಸ್ಟ್ರಾಂಗ್ ಕಾಂಟ್ರಾಕ್ಷನ್ ಆಯಿತು.
2 to 3 hours ಫುಲ್ ಆನ್ ಪೇನ್ ಇತ್ತು. ಬಟ್ ಇಲ್ಲಿ ಒನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದರೆ, ನನ್ನ ಜೊತೆಯಲ್ಲಿ ನನ್ನ ಹಸ್ಬೆಂಡ್ ಕಂಟಿನ್ಯೂಸ್ ಆಗಿ ಇದ್ದರು. ನಿಜವಾಗಿ ಹೇಳಬೇಕಂದ್ರೆ ಆ ಡೇ ನನ್ನ ಹಸ್ಬೆಂಡ್ ನನಗೆ ಮೆಂಟಲ್ ಆಗಿ ಎಮೋಷನ್ ಆಗಿ ಬಿಗ್ಗೆಸ್ಟ್ ಸಪೋರ್ಟ್ ಆಗಿದ್ದರು. ಪೇನ್ ಬರುತ್ತೆ, ನನ್ನ ಹ್ಯಾಂಡ್ ಹಿಡ್ಕೊಂಡು ಬ್ರೀತ್, ಯು ಕ್ಯಾನ್ ಡೂ ಇಟ್ ಅಂತ ಕಾಮ್ ಮಾಡ್ತಾನೇ ಇದ್ದರು. ಡಾಕ್ಟರ್ ಸ್ಫೂರ್ತಿ ಮ್ಯಾಮ್ ಕೂಡ ತುಂಬ ಸಪೋರ್ಟಿವ್ ಮಾಡಿದರು. ಎಕ್ಸಸೈಸ್ ಟೈಮಲ್ಲಿ ಅವರು ಗೈಡ್ ಮಾಡ್ತಾ ಸ್ಕ್ವಾಟ್ಸ್, ವಾಕಿಂಗ್, ಬ್ರೀದಿಂಗ್ ಎಲ್ಲವೂ ನಾನು ಅವರ ಹೆಲ್ಪ್ ಆ್ಯಂಡ್ ಹಸ್ಬೆಂಡ್ ಸಪೋರ್ಟ್ ಬಳಸಿ ಮಾಡ್ತಾ ಇದ್ದೆ. ಎಪಿಡ್ಯೂರಲ್ ಏನು ಇರಲಿಲ್ಲ, ನೋ ಎಪಿಡ್ಯೂರಲ್, ಫುಲ್ ನ್ಯಾಚುರಲ್ ಪೇನ್ ವರ್ಸ್ಟ್ ಸ್ಟೇಜಿಗೆ ಹೋದಾಗ ಎಲ್ಲ ಸೈಟ್ಸ್, ನರ್ಸ್, ಡಾಕ್ಟರ್ಸ್, ಹಸ್ಬೆಂಡ್ ಸಪೋರ್ಟ್ ಆ್ಯಂಡ್ ಫೈನಲಿ ಎಕ್ಸಾಕ್ಟ್ಲಿ 2:22 PM ವೆಡ್ನೆಸ್ಡೇ ಆಫ್ಟರ್ನೂನ್ ನನ್ನ ಬೇಬಿ ವರ್ಲ್ಡಿಗೆ ಬಂದ. ಬೇಬಿ ವೆಯ್ಟ್ ಅಪ್ರಾಕ್ಸಿಮೇಟ್ಲಿ 3.160 kg ಇತ್ತು. ಸೊ ಬೇಬಿಯನ್ನು ಫಸ್ಟ್ ಟೈಮ್ ನನ್ನ ಚೆಸ್ಟ್ ಮೇಲೆ ಇಡುವಾಗ ಟೈಮ್ ಲಿಟ್ರಲಿ ಸ್ಟಾಪ್ ಆಗಿದ್ದ ಥರ ಫೀಲ್ ಆಯಿತು. ಹಾರ್ಟ್ 1 ಸೆಕೆಂಡ್ ಸ್ಕಿಪ್ ಆಗಿದ್ದು ಥರ ಫೀಲ್ ಆಯಿತು. 9 months ನಾನು ವೇಟ್ ಮಾಡಿದ ನನ್ನ ಲಿಟಲ್ ವರ್ಲ್ಡ್ ಫೈನಲಿ ನನ್ನ ಮುಂದೆ ಇದ್ದ. ಐ ಹ್ಯಾಡ್ ಓನ್ಲಿ ಒನ್ ಫೀಲಿಂಗ್ಸ್, ಗಾಡ್ ಥ್ಯಾಂಕ್ ಯು ದಟ್ ದಿಸ್ ಇಸ್ ದ ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್ ಅಂತ. ಓಂ ಶ್ರೀ ಗಣೇಶಾಯ ನಮಃ. ಇಂದು ನಮ್ಮ ಜೀವನದ ಅತ್ಯಂತ ಪವಿತ್ರ ಕ್ಷಣ. ಒಂದು ಹೊಸ ಆತ್ಮ, ಹೊಸ ಪ್ರಾಣ ನಮ್ಮ ಮನೆ ಆಶೀರ್ವಾದವಾಗಿ ಬಂದಿರುವ ನನ್ನ ಮುದ್ದು ಮಗುವಿನ ಮೊದಲ ಪರಿಚಯ. ಗರ್ಭದಲ್ಲಿದ್ದ ದಿನಗಳಿಂದ ಪ್ರತಿಯೊಂದು ಹಾರ್ಟ್ ಬೀಟು ಒಂದು ಮಂತ್ರದಂತೆ ಕೇಳಿಸುತ್ತಿತ್ತು. ಪ್ರತಿ ಮೂಮೆಂಟು ಒಂದು ಆರತಿಯಾದಂತೆ. 3 ತಿಂಗಳಿನಿಂದ ಅವನು ನಮ್ಮ ಮನೆಗೆ ತಂದಿರುವ ಶಾಂತಿಯನ್ನು ನಾವು ಯಾವುದೇ ಪದಗಳಲ್ಲಿ ವಿವರಿಸಲು ಸಾಧ್ಯವಿಲ್ಲ. ಇಂದು ವೇದಗಳ ಶಾಂತಿ, ದೈವಿಕ ಆಶೀರ್ವಾದ, ಮಾತೃಭಾವದ ಪೂರ್ಣತೆ, ಪಿತೃಸ್ನೇಹದ ಬೆಂಬಲ ಇವನ್ನೆಲ್ಲ ಸೇರಿಸಿಕೊಂಡು ನಮ್ಮ ಮುದ್ದಾದ ಮಗುವಿನ ಫೇಸ್ ರಿವೀಲ್ ಮಾಡ್ತಿದ್ದೀನಿ. ನಮ್ಮ ಲಿಟಲ್ ಬ್ಲೆಸ್ಸಿಂಗ್, ನಮ್ಮ ಮನೆಯ ದೈವ, ನಮ್ಮ ಪ್ರಪಂಚವೇ ಆಗಿರುವ ವಿಯಾನ್ ಇವತ್ತು ಮೊದಲ ಬಾರಿಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಶುದ್ಧ ಕ್ಷಣಕ್ಕೆ ನಿಮ್ಮ ಆಶೀರ್ವಾದಗಳು, ನಿಮ್ಮ ಪ್ರೀತಿ, ನಿಮ್ಮ ಶುಭಾಶಯಗಳು ಎಲ್ಲವೂ ಅಗತ್ಯ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೂ ಫೈನಲಿ ನಾನು Cloud9 ಹಾಸ್ಪಿಟಲಿಗೆ ಕೊಟ್ಟಿರೋ ಟೆಸ್ಟಿಮೋನಿಯಲ್ ವಿಡಿಯೋ, ಆ ವಿಡಿಯೋ ಲಿಂಕ್ ನಿಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ. ಹಾಗೂ ಕ್ಲಿಪ್ ಏನಿದೆ ಎಂಡಲ್ಲಿ ಹಾಕಿದ್ದೀನಿ, ನೋಡಿ. Hello. Hi, I am Dr. Subham Konjaran. I'm She is Kavita. yet to be doctor. Yes. So we are in PhD doctor, not doctor. And we are We blessed had with Yes, we had a great experience at a Cloud9 hospital. So my normal delivery happened within less than 7 hours.
and we were blessed with a baby boy, and all the nurses, doctors, and all experienced. Physiotherapist ma'am, Rupa Yes, ma'am, electrician, everyone like was the did the great job, and we yes. blessed with the baby boy. Yeah, it was a very great experience here at Cloud9 Hospital. We will So, appreciate like if you people also will think for your future delivery or something. Thank you. thank you.